ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಟು ಚಾನಲ್. ಸೊ ಇವತ್ತೇನಪ್ಪ ಅಂದರೆ ನಮ್ಮ ವಿಡಿಯೋ ನಮಗೆ ಯಾವುದ್ರಲ್ಲಿ ವ್ಯೂಸ್ ಜಾಸ್ತಿ ಬರ್ತಿದೆ, ನಾವು ಯಾವ ಥರ ವಿಡಿಯೋ ಹಾಕಿದ್ರೆ ಜಾಸ್ತಿ ವ್ಯೂ ಬರುತ್ತೆ ಅಂದ್ಬಿಟ್ಟು ನೋಡೋಣ. ಸೊ ಏನಿಲ್ಲ, ತುಂಬ ಈಸಿ. ನಮ್ಮ ಫೋನಲ್ಲಿ ನಾವು ಯಾವ ಥರ ವಿಡಿಯೋ ಹಾಕಿದ್ರೆ ನಮ್ಗೆ ವೈರಲ್ ಆಗುತ್ತೆ, ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ ಬರ್ತಾರೆ, ಹಾಗೆ ವಾಚ್ ಟೈಮ್ ಅವ್ರು ಹೇಗೆ ಕಂಪ್ಲೀಟ್ ಮಾಡೋದು ಅಂತ. ಸೊ ಮಾನಿಟೈಸೇಷನ್ಸ್ಗೂ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋನ ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಇದೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ವಿಡಿಯೋನ ಶುರು ಮಾಡೋಣ. ಸೊ ಇವಾಗ ಏನಿಲ್ಲ, ನಮಗೆ ಇದು ಬೇಕಿಲ್ಲ. ಜಸ್ಟ್ ನಾನು ಇವಾಗ ರೀಸೆಂಟಾಗಿ ಸೆಂಡ್ ಮಾಡಿರೋ ಒಂದು ವಿಡಿಯೋ ತೋರಿಸ್ತೀನಿ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ 443 ವ್ಯೂ ಹೋಗಿದೆ, 12 ಲೈಕ್ಸ್ ಬಂದಿದೆ ನನಗೆ. ಸೊ ಇದು 48% ಓಕೆ, ಪರವಾಗಿಲ್ಲ. ಶಾರ್ಟ್ಸಿಂದ ನನಗೆ ಹೆಲ್ಪ್ ಆಗುತ್ತೆ. ಸೊ 48% ಬಂದರೆ 50-50 ಬಂದಂಗೆ ಶಾರ್ಟ್ಸಿಂದ ನನಗೆ ಜಾಸ್ತಿ ವ್ಯೂಸ್ ಬರ್ತಿದೆ. ಸೊ ಇಲ್ಲಿ ನಮಗೆ ಇದು ಬೇಕಿಲ್ಲ. ನೆಕ್ಸ್ಟ್ ಅನಾಲಿಟಿಕ್ಸ್ ಮೇಲೆ ಚೆಕ್ ಮಾಡಿಕೊಂಡು ಆಮೇಲೆ ನಾವು ಇದರಲ್ಲಿ ಬೇಡ, ಕಂಟೆಂಟ್ ತೊಗೊಳೋಣ. ಸೊ ಓವರ್ ವ್ಯೂ ಐತಲ್ಲ, ಸೊ ಕಂಟೆಂಟ್ ಮೇಲೆ ನೋಡೋಣ. ಇಲ್ಲಿ ಬಂದುಬಿಟ್ಟು ನಮಗೆ ಗೊತ್ತಾಗುತ್ತೆ ನ್ಯೂ ವ್ಯೂಸ್ ಅಂತ. ಅಂದರೆ ನಮಗೆ 28 ಡೇಸ್, ಅಂದರೆ ನಾನು ಇವಾಗಿನ 8 ದಿನ ಆಯಿತು ಅಷ್ಟೇ ಚಾನಲ್ ಸ್ಟಾರ್ಟ್ ಮಾಡಿ. ನನಗೆ ಯಾವುದ್ರಲ್ಲಿ ಜಾಸ್ತಿ ವ್ಯೂ ಬಂದಿದೆ ಅಂದರೆ ಶಾರ್ಟ್ಸಲ್ಲಿ. ಸೊ ನಾನು ಶಾರ್ಟ್ಸ್ನ ಜಾಸ್ತಿ ಹಾಕಿದ್ರೆ ನನಗೆ ವ್ಯೂಸ್ ಜಾಸ್ತಿ ಬರುತ್ತೆ. ಸೊ ವ್ಯೂಸ್ ಜಾಸ್ತಿ ಬಂದರೆ ಇದು ತುಂಬ ಜನರಿಗೆ ವ್ಯೂಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಿರಲ್ಲ. ಸೊ ವ್ಯೂಸ್ ಜಾಸ್ತಿ ಬಂದರೆ ಸಬ್ಸ್ಕ್ರೈಬರ್ ಬಂದೇ ಬರ್ತಾರೆ, ವಾಚ್ ಟೈಮ್ ಅವ್ರು ಕಂಪ್ಲೀಟ್ ಆಗೇ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಶಾರ್ಟ್ಸ್ ಫೀಡ್ ಅಂತ ಬಂದ್ಬಿಟ್ಟು 93.5, ಅಂದರೆ 100ರಲ್ಲಿ 93% ಜನ ನಂಗೆ ಶಾರ್ಟ್ಸೇ ಲೈಕ್ ಮಾಡೋದು. ಆ್ಯಂಡ್ ವ್ಯೂ ಕೂಡ ಅದರಿಂದನೇ ಬರ್ತಾಯಿದೆ. ಯೂಟ್ಯೂಬ್ ಸರ್ಚಿಂದ ಜಸ್ಟ್ 2.8 ಏನೋ ಇದೆ ಅದು. ಸೊ ಅಷ್ಟು ಬರ್ತಿದೆ. ಆಮೇಲೆ ಚಾನಲ್ ಪೇಜಿಂದ 1, ಅಂದರೆ ಚಾನಲ್ ಪೇಜ್ ಅಂದರೆ ನಮ್ಮ ಚಾನಲ್ನ ಸರ್ಚ್ ಮಾಡಿಬಿಟ್ಟು ನೋಡ್ತಾರಲ್ಲ, ಸೊ ಅದು 1% ಇದೆ. ಆಮೇಲೆ ನೆಕ್ಸ್ಟು ಬ್ರೋಸ್ ಫ್ಯೂಚರ್ ಅಂತಿದೆ. ಸೊ ಅದು ಬಂದ್ಬಿಟ್ಟು 1.1 ಇದೆ. ಓಕೆನಾ. ಸೊ ಇದು ನಮಗೆ ಯಾವುದ್ರಲ್ಲಿ ಜಾಸ್ತಿ ಹೈ ಲಿಸ್ಟಲ್ಲಿ ಇರುತ್ತಲ್ಲ, ಸೊ ಅದನ್ನು ನಾವು ವಿಡಿಯೋ ಮಾಡಬೇಕು. ಇದನ್ನು ಮಾಡೋದ್ರಿಂದ ನಮಗೆ ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ, ಆ್ಯಂಡ್ ಸಬ್ಸ್ಕ್ರೈಬರ್ ಬರ್ತಾರೆ. ಮತ್ತು ರಿಟರ್ನಿಂಗ್ ವ್ಯೂಸ್ ಬರೋದು ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಇಲ್ಲ ನಾನು ರಿಟರ್ನಿಂಗ್ ವ್ಯೂಸ್ ತೋರಿಸ್ತೀನಿ. ಸೊ 5 ಜನ ರಿಟರ್ನಿಂಗ್ ವ್ಯೂಸ್ ಶಾರ್ಟ್ಸ್ ನೋಡ್ತಾರೆ. ಬಟ್ ಆಮೇಲೆ ವಿಡಿಯೋಸ್ ಬಂದ್ಬಿಟ್ಟು 6 ಜನ ನೋಡ್ತಾರೆ. ನೋಡಿ, ನಾನು ಶಾರ್ಟ್ ವಿಡಿಯೋ ಮಾಡಿದ್ರು ಲಾಂಗ್ ವಿಡಿಯೋನು 6 ಜನ ರಿಟರ್ನ್ ಬಂದು ನೋಡ್ತಿದ್ದಾರೆ ನಂದು. ಸೊ ಈ ಥರ ನೀವು ವಿಡಿಯೋಸ್ ನೋಡಿಕೊಂಡು ಮಾಡೋದಾದರೆ ಖಂಡಿತ ನಿಮಗೆ ವ್ಯೂಸು ಲೈಕ್ಸು ಬರುತ್ತೆ. ನನಗೆ ಶಾರ್ಟ್ಸಲ್ಲೇ ಸಬ್ಸ್ಕ್ರೈಬರ್ ಜಾಸ್ತಿ ಬರೋದು. ನಾವು ಸಬ್ಸ್ಕ್ರೈಬರು ವಾಚ್ ಟೈಮ್ ಅವ್ರು ಕಂಪ್ಲೀಟ್ ಮಾಡಬೇಕು. ಸೊ ಶಾರ್ಟ್ಸ್ಗೆ 16 ಜನ ಸಬ್ಸ್ಕ್ರೈಬ್ ಆಗಿರೋ, ವೀಡಿಯೋಸ್ಗೆ 2 ಜನ ಆಗಿದ್ದಾರೆ. ಸೊ ಶಾರ್ಟ್ಸ್ ನೋಡಿದವರು ವೀಡಿಯೋನು ನೋಡ್ತಾರೆ. ಸೊ ನೋಡಿದ್ರಲ್ಲ, ಇದೇ ಥರ ನೀವು ಟ್ರೈ ಮಾಡಿ ನೋಡಿ, ಹಾಕಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ.